10:50 ಸುಮಾರು 10 ಗೇಟು ಕಾರ್ಯಮುಕ್ತನಾಗಿದ್ದು, ಅದರಲ್ಲಿ ಗೇಟ್ ನಂಬರ್ 19 ಕಳಶಿ ಬಿದ್ದೋಗಿ ಚೈನು ಕಟ್ಟಾಗಿ ಮಧ್ಯದಲ್ಲಿ ಬಿದ್ದಿದೆ. ತಾವೆಲ್ಲ ಅದಕ್ಕೆಲ್ಲ ಶೂಟ್ ಮಾಡಿದ್ದೀರಿ. ತಕ್ಷಣ ತುಂಗಬೋರ್ಡು ಅಥಾರಿಟಿಗೆ, ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಹೆಡ್ ಕ್ವಾರ್ಟರ್ಸ್ಗಳಿಗೆ, ವಿಜಯನಗರ, ಬಳ್ಳಾರಿ, ಕರ್ನೂಲು, ರಾಯಚೂರು ಎಲ್ಲರೂ ಕೂಡ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನನಗೆ ಸಮೇತ ಮಧ್ಯರಾತ್ರಿನೇ 11 ಗಂಟೆ ಒಳಗಡೆ 11 ಕಾಲ ಒಳಗಡೆ ನನಗೆ ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಈಗ ನಾವೇನಾದ್ರು ಮಾಡಿ ರೈತರನ್ನ ಬದುಕಿಸಬೇಕು. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನಮ್ಗೆ ಗೊತ್ತಿದೆ 105 TMC ಕೆಪಾಸಿಟಿ ಈ ಡ್ಯಾಮ್ ಇದೆ. ಈಗ 19 ಗೇಟು ಡ್ಯಾಮೇಜ್ ಆಗಿ 10 ಗೇಟು ಕೂಡ ಕೆಲಸ ನಡೀತಾ ಇತ್ತು. ನೀರು ಪ್ರೆಷರ್ ಜಾಸ್ತಿ ಆಯ್ತಾ ಇತ್ತು, ಡ್ಯಾಮು ಅಳ್ಳಾಡ್ತಾ ಇತ್ತು ಅಂತೇಳಿ ನನಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳು ತಿಳಿಸಿದ್ರು. ಕೂಡಲೇ ನೀರನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಅವ್ರಿಗೆ ತಿಳಿಸಿ, ಯಾಕೆಂದರೆ ಒಂದು ಗೇಟಲ್ಲಿ ಅತಿ ಹೆಚ್ಚು ಹೋದಾಗ ಬೇರೆ ಬೇರೆ ಕೆಪಾಸಿಟಿ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಟೆಕ್ನಿಕಲ್ ಅವ್ರನ್ನ ಅಭಿಪ್ರಾಯ ಪಡೆದು ಒಟ್ಟು ಈಗ 98,000 ಕ್ಯೂಸಿಕ್ಕು ನಾವು ಒಟ್ಟು ರಿಲೀಸ್ ಮಾಡ್ತಾಯಿದ್ದೀವಿ. ಒಂದು 19ರಲ್ಲಿ 35 ಕ್ಯೂಸಿಕ್ಕು 1000 ಕ್ಯೂಸಿಕ್ 98,000 ಕ್ಯೂಸಿಕ್ ಒಟ್ಟು ಹೋಗ್ತಾ ಇದೆ. 35,000 ಕ್ಯೂಸಿಕ್ಕು ಅದು ಒಂದರಲ್ಲೇ ಹೋಗ್ತಾ ಇದೆ. ನಮಗೆ ಒಳಗಡೆ ಬರುವಂಥದ್ದು 28,000 ಕ್ಯೂಸಿಕ್ಕು ಒಳಗಡೆ ಹರಿವು ಬರ್ತಾ ಇದೆ. ಈಗ ಮಿನಿಮಮ್ ಸ್ಟೋರೇಜ್ನ ಏನಾದ್ರು ಮಾಡಿ 63ರಿಂದ 53ವರೆಗೂ ಮೇಂಟೈನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅಕ್ಟೋಬರ್ ಅಷ್ಟೊತ್ತಿಗೆ ನಮಗೊಂದು 50 TMC ನೀರು ಅಕ್ಟೋಬರು ಸೆಪ್ಟೆಂಬರಲ್ಲಿ ಬರ್ತದೆ ಅಂತೇಳಿ ನಮಗೆ ದಾಖಲೆ ಮಾಹಿತಿಗಳು ಕೂಡ ಇದೆ. ಏನಾದ್ರು ಮಾಡಿ ಒಂದು ಕ್ರಾಪ್ಗೆ 115 TMC ಅವಶ್ಯಕತೆ ಇದೆ. 3 ಕ್ಯಾನಲಿಂದನೂ 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗುವಂಥದ್ದು. ಸೊ ಈಗಾಗಲೇ 25 TMC ಅಷ್ಟು ಕೊಟ್ಟಿದ್ದೀವಿ. ಇನ್ನು 90 TMCಯನ್ನು ನಾವು ಕೊಡಬೇಕಾಗಿದೆ. ತಕ್ಷಣ ಕೂಡಲೇ ನಾವು ನಮ್ಮ ಯಾರು ಟೆಕ್ನಿಕಲ್ ಟೀಮಲ್ಲಿ ಕೂಡ ಇದ್ದಾರೆ, ಅವರು ನಮ್ಮ ಗೇಟ್ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಮಾಡೋಕ್ಕೆ ಕೆಲವೊಂದು ಟೀಮ್ ಇದೆ. ಅವರು ಕೂಡ ಕನಯ್ಯ ನಾಯ್ಡು ಅವರು ಗೇಟ್ ಎಕ್ಸ್ಪರ್ಟ್ ಅವರು ಕೂಡ ಇದ್ದಾರೆ. ಅವ್ರಿಗೆ ತಕ್ಷಣ ತಿಳಿಸಿದ್ದೀವಿ, ಅವ್ರಿಗೆ ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಎಂಟೈರ್ ಟೀಮು ಕನಯ್ಯ ನಾಯ್ಡುಗೆ ಡಿಸೈನ್ ಕಳಿಸಿ ಮತ್ತು ಅದಕ್ಕೆ 2 ಫ್ಯಾಬ್ರಿಕೇಟರ್ಸ್ ಇದ್ದಾರೆ. ಒಂದು ನಾರಾಯಣ ಇಂಜಿನಿಯರಿಂಗು, ಇನ್ನು ಹಿಂದೂಸ್ತಾನ್ ಇಂಜಿನಿಯರಿಂಗು ಅವರು ಕೂಡ ಇದ್ದಾರೆ. ಆಮೇಲೆ JSW ದವನು ಮಾತಾಡಿದ್ದೀವಿ. ಅವರು ಕೂಡ ಅದಕ್ಕೆ ಏನು ಬೇಕೋ ಸ್ಟೀಲ್ನ ಕೊಡಲಿಕ್ಕೆ, ಎಮರ್ಜೆನ್ಸಿ ಏನು ಕೊಡಬೇಕು ಅದನ್ನು ಎತ್ತು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಅವ್ರಿಗೂ ಅದನ್ನು ಮಾಡೋಕ್ಕೆ ಈಗಾಗಲೇ ಕೆಲಸ ಕೂಡ ಅವರು ಪ್ರಾರಂಭವನ್ನು ಮಾಡೋಕ್ಕೆ ಹೇಳಿದ್ದೇವೆ. ಅವರು ಅಲ್ಲೇ ಪ್ರಾರಂಭ ಕೂಡ ಮಾಡಿದ್ದಾರೆ. ಸೊ ಈಗ ನಾವು ಏನು ಒಂದು ಡಿಸೈನ್ ಇದೆ, ಹಳೆ ಡಿಸೈನು ದಾಖಲೆ ಎಲ್ಲ ಕೂಡ ತೆಗೆದು ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಅರ್ಥ ಆಗಿದೆ. ಮೊದಲು ಯಾರು ಮಾಡಿದ್ರು ಅವ್ರಿಗೆ ಇದಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇನ್ನೊಂದು 4-5 ದಿನದಲ್ಲಿ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ವಿ. 2 ಕಿಲೋಮೀಟ್ರ್ ಸುತ್ತಲೂ ಆ ರೋಡ್ ಆದಿಯಾಗಿ ಎಲ್ಲ ಸೆಕ್ಯೂರಿಟಿನೆಲ್ಲ ಕೂಡ ಕೀಪಪ್ ಮಾಡಬೇಕು. ಯಾರನ್ನೂ ಒಳಗಡೆ ಬಿಡಬಾರ್ದು. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟು ಯಾವುದೇ ರಾಜಕಾರಣಿಗಳು ಯಾರು ಕೂಡ ಇದಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ನೋಡಿದ್ದಾರೆ ಅದು ಮುಗಿದಿದ್ದಷ್ಟೇ, ಇನ್ನು ಮುಂದಕ್ಕೆ ಯಾರಿಗೂ ಬಿಡಬಾರ್ದು ಅಂತ ಕೂಡ ನಾನು ಹೇಳ್ತೇನೆ. ಸೊ ಭಾಳ ಜಾಗೃತಿಯಾಗಿ ನಮ್ಮ ಟೀಮ್ ಒಂದು ಡ್ರೋನ್ ಅವ್ರು ಮಾತ್ರ ಟೆಕ್ನಿಕಲ್ ಅವರು ಸ್ವಲ್ಪ ಎಲ್ಲ ಸರ್ವೆ ಮಾಡಿ ವಿಡಿಯೋಗ್ರಾಫ್ ಮಾಡಿ ದಾಖಲೆ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಅಲೋ ಮಾಡೋದಿಲ್ಲ. ಕೆಳಗಡೆನೂ ಕೂಡ ಏನು ಸೇತುವೆ ಇದೆ ಅಲ್ಲೂ ಕೂಡ ಭಾಳ ಕಾಷಿಯಸ್ ಆಗಿ ಇವತ್ತು ಅವರು ನಮ್ಮ ಪೊಲೀಸ್ ಅಧಿಕಾರಿಗಳು ಅದಕ್ಕೆಲ್ಲ ಏರ್ಪಾಟ್ ಮಾಡ್ತಾರೆ. ಕಂಪ್ಲೀಟ್ ಎಲ್ಲೆಲ್ಲಿ ಈ ಒಂದು ನೀರು ಹೋಗ್ತದೆ ನಮ್ಮ ನದಿ ಅಲ್ಲೆಲ್ಲ ಕೂಡ ನಾವು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮಾಡ್ತಾಯಿದ್ವಿ. ಕೂಡಲೇ ನಮ್ಮ MP ಗಳು 2 MP ಗಳು
ಲೋಕಲ್ ಜಿಲ್ಲಾ ಎಲ್ಲ MLAಗಳು, ಇಬ್ಬರು ಮಂತ್ರಿಗಳು ಬೆಳಗ್ಗೆ ಸಾಯಂಕಾಲ 24 hours ಮಿಡ್ ನೈಟ್ ಅವರು ಬಂದಿದ್ದಾರೆ, ಇವರು ತಿಳಿಸಿದ್ದಾರೆ. ನಾನು ಕೂಡ ಎಲ್ಲ ಬಂದಿದ್ದೇನೆ. ಚೀಫ್ ಮಿನಿಸ್ಟರ್ ಕೂಡ ನನಗೆ ಅವರು ಕೂಡ ಮಾತಾಡಿ ಅವ್ರಿಗೂ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣ ಅಧಿಕಾರಿಗಳು ಕೂಡ ಅಪ್ಡೇಟ್ ಮಾಡಿದ್ದೀವಿ. ಆ ಶಾಸಕರು ಕೂಡ ಕೆಲವರೆಲ್ಲ ಬಂದಿದ್ದರು, ಅವರು ಕೂಡ ಹೇಳಿದ್ದೇವೆ. ಸೊ ಕೂಡಲೇ ನಾವು ಏನು ಅದಕ್ಕೆ ರಕ್ಷಣೆ ಮಾಡೋಂಥದ್ದು, ರೈತರನ್ನ ಉಳಿಸ್ಕೊಳ್ಳೋಂಥದ್ದು, ರೈತರ ಬೆಳೆ ಉಳಿಸ್ಕೊಳ್ಳೋಂಥದ್ದು, ಡ್ಯಾಮ್ನ ಸೇಫ್ಟಿ ಕಾಪಾಡೋಂಥದ್ದು, ಇದಕ್ಕೆಲ್ಲ ಥರದ ವ್ಯವಸ್ಥೆನ ಒಂದೊಂದು ಮಿನಿಟು ವೇಸ್ಟ್ ಮಾಡದೆ ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ತೇವೆ. ಥ್ಯಾಂಕ್ ಯು. ನೋಡಪ್ಪ, ಇದು ನಾನು ಯಾರ ಅಧಿಕಾರಿಗಳ ಮೇಲೆ, ಶಾಸಕರ ಮೇಲೆ, ಮಂತ್ರಿ ಮೇಲೆ, ಆಫೀಸರ್ಸ್ ಮೇಲೆ ಈಗ ಅವೆಲ್ಲ ಮಾತಾಡೋದು ಬೇಡ. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ತಿರ್ಗಾ ಇಮಿಡಿಯೇಟ್ ಬರ್ತೀನಿ. ನಾನು ಬಂದ ಮೇಲೆ ನೀವು ಕೂತ್ಕೊಂಡು ನಿಮ್ದು ಏನೇನು ಕ್ವಶನ್ಸ್ ಇದೆ ಕೇಳಿ, ಅದೆಲ್ಲ ಆಮೇಲೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ಸರ್? ಹೆಚ್ಚು ಕಡಿಮೆ ಆಗಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗಿತ್ತು? 4 ಲಕ್ಷ ರೈತರದ್ದು ಜೀವನ ಹಾಳಾಗುತ್ತಿತ್ತು. 12,000 ಎಕರೆ ಲಕ್ಷ ಎಕರೆ ಜಮೀನು ಫಸಲ್ ಹಾಳಾಗ್ತಿತ್ತು ಸರ್. ಅದಕ್ಕೆ ನಿರ್ಲಕ್ಷ್ಯ ತೋರಲಿಲ್ಲ ಇವರು, ಸರಿಯಾದ ರೀತಿಯಲ್ಲಿ ಇವರು ಕರ್ತವ್ಯ ನಿರ್ವಹಿಸಲಿಲ್ಲ. ಮಾಧ್ಯಮದವರಿಗೂ ಮಾಹಿತಿ ಕೊಡಲ್ಲ, ಯಾವತ್ತಿಗೂ ಬಂದ್ರು ರೈತರಿಗೂ ಮಾಹಿತಿ ಕೊಡಲ್ಲ. ಏನಾದ್ರು ಅನಾಹುತ ಆಗುತ್ತೆ ಬರೀ ಬರ್ದಾಕ್ಬಿಟ್ರೆ ಆಯ್ತಾ? ಆಮೇಲೆ ಈಗಲ್ಲ, ಫಸ್ಟು ನಮ್ಮ ಉಳಿಸ್ಕೊಂಡ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.